ಕಳೆದ 2 ದಿನದಿಂದ ಬೆಳಗಾವಿ ಪ್ರವಾಸ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ನಾನು ಬೆಂಗಳೂರು ಮಿನಿಸ್ಟರ್ ಆಗಿದ್ದಾಗ ಎಲ್ಲ ಶಾಸಕರನ್ನೆಲ್ಲ ಕರೆಸಿದ್ದೆ. ಬಿಜೆಪಿ, ಜನತಾದಳ, ಕಾಂಗ್ರೆಸ್ ಪಾರ್ಟಿ ಎಲ್ಲ ಶಾಸಕರನ್ನೆಲ್ಲ ಕರೆಸಿದ್ದೆ. ಕರೆಸಿ ಬೀದಿ ವ್ಯಾಪಾರಿಗಳ ಬಗ್ಗೆ ಚರ್ಚೆ ಮಾಡಿದ್ದು. ಎಲ್ಲರ ಅಭಿಪ್ರಾಯ ಒಗ್ಗಟ್ಟಿನಿಂದ ಬೀದಿ ವ್ಯಾಪಾರಿಗಳನ್ನೆಲ್ಲ ಎಲ್ಲೆಲ್ಲಿ ಟ್ರಾಫಿಕ್ಗೆ ತೊಂದರೆ ಆಗ್ತಾ ಇದೆ ಅವ್ರನ್ನೆಲ್ಲ ತೆರವುಗೊಳಿಸಬೇಕು ಅನ್ನೋದು ಎಲ್ಲ ಒಟ್ಟ ಅಭಿಪ್ರಾಯ ಆಗಿತ್ತು. 3 ಪಕ್ಷದವ್ರದ್ದು ಅಭಿಪ್ರಾಯ ಆಗಿತ್ತು. ಆ ಪ್ರಕಾರ ಕೆಲಸ ನಡೀತಾ ಇದೆ. ಆದರೆ ಅವರಿಗೆ ಸೈಡಲ್ಲಿ ಹಾಕೊಳ್ಳಿ ಅಂತ ಹೇಳಿದ್ವಿ. ಆಮೇಲೆ ಸುಮಾರು 60,000 ಜನ ನಾವೊಂದು ಸರ್ವೆ ಮಾಡಿಸಿದ್ದೆ. ಅವ್ರಿಗೆಲ್ಲ ಗುರುತಿನ ಚೀಟಿ ಕೊಡಬೇಕು ಅಂತೇಳಿ ಕೆಲವರೆಲ್ಲ ಸರ್ವೆ ಮಾಡಿಸಿಟ್ಟಿದ್ದೇವೆ. ಒಂದು 30,000 ಜನ ತಳ್ಳ ಗಾಡಿಗೆ ವಿವಿಧ ರೀತಿ ವಾಹನಕ್ಕೆಲ್ಲ ಅರ್ಜಿ ಹಾಕೊಂಡಿದ್ದಾರೆ. ಅದು ಕೂಡ ಈಗ ಟೆಂಡರ್ ಕರೆದು ಅವ್ರಿಗೆಲ್ಲ ನಾವು ತ್ರಿಚಕ್ರ ವಾಹನಗಳನ್ನು ಕೊಡ್ಲಿಕ್ಕೆ ಆಲ್ರೆಡಿ ಎಲ್ಲ ವಾಹನಗಳನ್ನೆಲ್ಲ ತರಿಸ ನೋಡಿದ್ದೇನೆ. ಸೊ ಅದು ಕೃಷ್ಣ ಬೈರೇಗೌಡರು ಮಾಡ್ತಾರೆ, ಹೇಳಿದ್ದೀನಿ ನಾನು. ಆದಷ್ಟು ಜಲ್ದಿ ಅವ್ರಿಗೆಲ್ಲ ವಾಹನ ಕೊಡಿದ್ದಾರೆ. ನಾವೇನು ನಿಗದಿ ಮಾಡ್ತೀವಿ ರೋಡ್ಗಳು ಅಲ್ಲಿ ಅವ್ರು ಇಟ್ಕೊಳ್ಳಿ. ಅವ್ರಿಗೇನು ನಾವೇನು ಯಾರಿಗೂ ಹೊಟ್ಟೆ ತೊಂದರೆ ಮಾಡಬೇಕು ಅಂತಿಲ್ಲ. ಬೀದಿ ವ್ಯಾಪಾರಿಗಳು ಇರಬೇಕು. ಆದರೆ ಹಂಗಂತ ಮೇನ್ ರೋಡಲ್ಲಿ ಹಾಕ್ಕೊಂಡು ಕವರ್ ಹಾಕ್ಕೊಂಡು ಮಾಡೋಕ್ಕೆಲ್ಲ ಆಗಲ್ಲ. ಯಾಕೆಂದೆಲ್ಲ ಸುಪ್ರೀಂ ಕೋರ್ಟಲ್ಲಿ ಕ್ಲಿಯರ್ ಆಗಿ ನಮಗೆ ಡೈರೆಕ್ಷನ್ಸ್ ಇದೆ. ಸೊ ಕೋರ್ಟ್ ಪಾಲನೆನೂ ಮಾಡಬೇಕು, ಜನರ ಅಭಿಪ್ರಾಯನೂ ಕೇಳಬೇಕು. ಸೊ ಅದಕ್ಕೆ ನಾವು ಈ ತೀರ್ಮಾನ ಮಾಡ್ತಾ ಇದ್ವಿ. ಮುಂದಕ್ಕೆಲ್ಲ ಸ್ವಲ್ಪ ಕೆಲವ್ರಿಗೆ ಕಠಿಣವಾದಂಥ ತೀರ್ಮಾನ ಆಗ್ತದೆ. ಒಂದು ನಿಮಿಷ, ನಾನು ಮಾತಾಡ್ತಾ ಇರೋದು, ನೀವು ಮಾತಾಡ್ತಾ ಇರೋದು ನೀವು ಮಾತಾಡ್ಕೊಳ್ಳಿ. ನಾನು ನಿಮ್ಗೆಲ್ಲ ಉತ್ತರ ಕೊಡಲ್ಲ. ನಾನು ಹೇಳಿದ್ದೆಲ್ಲ ಹೇಳಿದ ಮೇಲೆ ಆಮೇಲೆ ಮಿಕ್ಕಿದೆ. ಸೊ ಅದಕ್ಕೆ ನಿಮ್ಗೆ ಇಷ್ಟ ಆಗಿದ್ದಾಗ ಮಾತಾಡಬೇಕು ಅಂತ ಹೇಳ್ತೀರಾ. ನಾನು ನಿಮ್ಗೆ ಇಷ್ಟ ಬಂದಾಗ ಮಾತಾಡ, ನನಗೇನು ಇಷ್ಟ ಇದೆ ಅವೆಲ್ಲ ತಿಳ್ಕೊಳ್ಬೇಕು ನೀವೆಲ್ಲ. ನಾನೆಲ್ಲೂ ಮೀಡಿಯಾಗೆ ಅಡ್ರೆಸ್ಸೇ ಮಾಡ್ತಿಲ್ಲ. ಇಲ್ಲಿ ಏನೋ ನಿಮ್ಗೆ ಗೌರವ ಕೊಟ್ಬಿಟ್ಟು ನಾನು ನಾಳೆ ಫ್ರೆಂಡ್ಸ್ ಅಂತ ಬಂದಿದ್ದೀನಿ. ಸೊ ಈ ಬೀದಿ ವ್ಯಾಪಾರದ್ದು ಈ ರೀತಿ ತೀರ್ಮಾನ ಮಾಡಿದ್ದೇವೆ. ಇವತ್ತು ನಾನು ಏನೇನು ನಮ್ಮ ಕೃಷ್ಣ ಬೈರೇಗೌಡರು ಕಾರ್ಯರೂಪ ಮಾಡಿದ್ದಾರೆ, ಇದು ಅವರೊಬ್ಬರ ಮೇಲೆ ಬಿಡುವಂಥ ಪ್ರಶ್ನೆ ಅಲ್ಲ. ಇದು ಇಡೀ ಎಲ್ಲ ಶಾಸಕರು, ಬೆಂಗಳೂರು ಶಾಸಕರೆಲ್ಲ ಸೇರಿ ನಾವು ಪೊಲೀಸ್ ಅಧಿಕಾರಿಗಳ ಹತ್ರ ಕೂಡ ಚರ್ಚೆ ಮಾಡಿ ಈ ತೀರ್ಮಾನವನ್ನು ಕೈಗೊಂಡಿದ್ದೇವೆ. ಸೊ ಅವ್ರಿಗೆ ಆಲ್ಟರ್ನೇಟಿವ್ ಸ್ವಲ್ಪ ಸೈಡ್ ರೋಡ್ಗಳು, ಬೇರೆ ರೋಡ್ಗಳನ್ನ ಕೊಡ್ತೀವಿ. ಬಟ್ ಅವರು ವ್ಯಾಪಾರ ಮಾಡ್ಕೊಂಡು ಸಾಯಂಕಾಲ ಹೋಗ್ಬೇಕು. ತಳ್ಳ ಗಾಡಿ ತಗೊಬರ್ಬೇಕು, ಇಟ್ಕೋಬೇಕು, ಹೋಗ್ಬೇಕು. ಅಲ್ಲೇ ಟೆಂಟ್ ಹಾಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಸೊ ಎಲ್ಲ ನಾಗರಿಕರಿಗೆಲ್ಲ ಅವ್ರವ್ರ ಬದುಕು, ಅವ್ರವ್ರ ಪಾಪ ಆಸ್ತಿ ಮುಂದೆ, ಮನೆ ಮುಂದೆ ಹಾಕೊಂಡ್ರೆ ಯಾರು ಸುಮ್ಮನೆ ಇರ್ತಾರೆ. ಅದಕ್ಕೆ ನಾವು ನಿಗದಿ ಮಾಡ್ತೀವಿ. ನಿಗದಿ ಮಾಡಿದ ಪ್ರಕಾರ ಅವ್ರು ಮಾಡ್ಕೊಂಡು ಹೋಗ್ಬೇಕು. ಹೇಳಿ. JBI ಎಲೆಕ್ಷನ್ ಆಗಸ್ಟ್ ಜನರಿಗೆ ಮಾಡೋದು ಸುಪ್ರೀಂ ಕೋರ್ಟ್ ಹೇಳಿತ್ತು. ಆದ್ರೆ JBI ಅಧಿಕಾರಿಗಳು ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ದಾರೆ. SIR ಕಾರಣಕ್ಕೆ ನಮ್ಗೆ ಡಿಸೆಂಬರ್ ವರೆಗೂ ಕಾಲಾವಕಾಶ ಕೊಡಿ ಅಂತ. ನೋಡಿ, ಅವರು ಕೊಡಲ್ಲ ಅಂತ ಈಗಾಗಲೇ ಹೇಳಿದ್ದಾರೆ, ಲಾಸ್ಟ್ ನಿಮಗೆ ಆಗಸ್ಟ್ ಅಂತ. ಬಟ್ ವಾಸ್ತವಾಂಶ ಸ್ವಲ್ಪ ಸಮಸ್ಯೆ ಇದೆ ಅವ್ರ ಅಧಿಕಾರಿಗಳದು. ಅವ್ರಿಗೆ ಬಿಟ್ಬಿಟ್ಟಿದ್ದೀನಿ. ನಾನು ಇದಕ್ಕೆ ಇಂಟರ್ಫಿಯರ್ ಆಗಲ್ಲ. ನಾವು ಸಿದ್ಧತೆ ಏನು ಮಾಡ್ಕೊಳ್ಬೇಕು, ಎಲೆಕ್ಷನ್ಗೆ ಸಿದ್ಧತೆಯನ್ನು ನಮ್ಮ ಪಕ್ಷಗಳಲ್ಲಿ ನಾವೆಲ್ಲ ಮಾಡ್ಕೊಳ್ತೇವೆ. ಒತ್ತಡ ಏನಿಲ್ಲ. ನಮ್ಮ ನಾಯಕರು ಇವತ್ತು ನಾಳೆ ನಮ್ಮ ಬರ್ತಾರೆ. ಬಂದ ಮೇಲೆ ಯಾವತ್ತು ಅವ್ರು ಕರೀತಾರೆ ನಾನು ಅವತ್ತು ಹೋಗ್ತೀನಿ. ಬೆಳಗಾವಿಯಲ್ಲಿ RSS ಸಭೆ ಆಗ್ತಿದೆ, ವಾರ್ಷಿಕ ಪ್ರಾಂತ ಸಭೆ ಆಗ್ತಿದೆ. ಖರ್ಗೆ ಅವರು ಹೇಳ್ತಾರೆ ಮುಂದೆ ಇಲ್ಲ, ಮಾಡಬೇಕಾದ್ರೆ ಕಡ್ಡಾಯವಾಗಿ ಅನುಮತಿ ಪಡೆಯಬೇಕಂತ. ನೋಡೋಣ, ನನಗಿನ್ನ ಅದು ಮಾಹಿತಿ ಬಂದಿಲ್ಲ. ನೀವು ಪೇಪರಲ್ಲಿ ಬರೆದಿದ್ರೆ ಅಷ್ಟು ಮಾತ್ರ ಗೊತ್ತಿದೆ. ವರದಿ ಕೇಳಿದ್ದೀನಿ. ಆಮೇಲೆ ಕಾನೂನಲ್ಲಿ ಯಾರಿಗೇನೇನು ಅವಕಾಶ ಇದೆ ಆ ಅವಕಾಶಗಳಿಗೆಲ್ಲ ಸಿಗ್ತದೆ. ಕಾನೂನಲ್ಲಿ ಅವಕಾಶ ಇಲ್ಲ ಅಂದ್ರೆ ಅವಕಾಶ ಸಿಗೋದು. ಒಬ್ಬೊಬ್ಬರಿಗೆ ಒಂದೊಂದು ಮಾಡೋದಲ್ಲ. ಮೋಡ ಬಿತ್ತನೆ ಬಗ್ಗೆ ಭಾಳ ಡಿಮ್ಯಾಂಡ್ ಇದೆ. ನಾನು ನಮ್ಮ ಲೀಗಲ್ ಅಧಿಕಾರಿಗಳು ಮತ್ತು ನಮ್ಮ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವ್ರ ಮಾತಾಡಬೇಕು. ಶಾಸಕರೆಲ್ಲ ಭಾಳ ಒತ್ತಾಯ ಮಾಡಿ ಹೇಳಿದ್ದಾರೆ.
ಪರಿಶೀಲನೆ ಮಾಡ್ತೀನಿ. ಸರ್, ಕಿತ್ತೂರು ಕನ್ನಡದ ಎಲ್ಲ ಶಾಸಕರು ಭೇಟಿಯಾಗಿದೆ ನಿಮಗೆ 7 ಜಿಲ್ಲೆಯವರು ಏನೇನು ಮುಂದಿಟ್ಟಿದ್ರು, ಏನೇನ ಬಗೆಹರಿಸಿದ್ರೆ, ಏನು ಹೊಸ ಯೋಜನೆಗಳ ಜಾರಿಗೆ ತರ್ತಾರೆ? ಸದ್ಯಕ್ಕೆ ನಾನೀಗ ಹೇಳಿದಷ್ಟು 2 ವರ್ಷ ಅದು ಚಾಲನೆ ಆಗಂತ ತೀರ್ಮಾನಗಳನ್ನ ನಿನ್ನೆ ಕಿತ್ತೂರು ಕರ್ನಾಟಕದ ಸುವರ್ಣಸೌಧದಿಂದ ತೆಗೆದುಕೊಂಡಿದ್ದೆ. ಎಲ್ಲ ಉಂಡಿಗಳಲ್ಲೂ ಕೂಡ ದುಡ್ಡು ಬಹಳ ಹುಷಾರಾಗಿಡ್ಬೇಕು ಅಂತ. ಈಗ ಬಂದಿದ್ದೀನಿ ನಾನು ನೋಡೋಣ. ಎಚ್ ಡಿ ಕುಮಾರಸ್ವಾಮಿ ಅವರು ಚೀಫ್ ಮಿನಿಸ್ಟರ್ ಇದ್ದಾಗ ಬೆಳಗಾವಿ ಅಧಿವೇಶನ ಮಾಡಿದ್ರು. ಯಡಿಯೂರಪ್ಪನವರು ಸುವರ್ಣಸೌಧ ಕಟ್ಟಿದ್ರು. ನೀವು ಸರ್